ಹಲೋ ಎವ್ರಿವಾನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಸೊ ಈ ವಿಡಿಯೋನಲ್ಲಿ ನಾನು ನಿಮಗೆಲ್ಲರಿಗೆ ಗೊತ್ತಿದೆ ವೋಟರ್ ಐ ಡಿ ರಿಲೇಟೆಡ್ SIR ಪ್ರೊಸೆಸ್ ನಡೀತಾ ಇದೆ. ಸೊ ಇದು SIR ಅಂತಂತಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ. ಸೊ ವೋಟರ್ ಲಿಸ್ಟ್ನಲ್ಲಿ ಇದು ಅಪ್ಡೇಟ್ ಮಾಡೋದು ಒಂದು ಪ್ರೊಸೆಸ್ ನಡೀತಾ ಇದೆ, ನಿಮಗೆಲ್ಲರಿಗೆ ಗೊತ್ತಿದೆ. ಓಕೆ, ಸೊ ನಾನು ಲಾಸ್ಟ್ ವಿಡಿಯೋನಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಈ ವಿಡಿಯೋನಲ್ಲಿ ಇದು ಬೂತ್ ಲೆವೆಲ್ ಆಫೀಸರ್ ಏನಿರ್ತಾರೆ ಅವರು ಮನೆಗೆ ಬಂದುಬಿಟ್ಟು ಫಾರ್ಮನ್ನು ಎನ್ಯುಮರೇಷನ್ ಫಾರ್ಮನ್ನು ಕೊಡ್ತಾರೆ, ಅದು ಫಿಲ್ಅಪ್ ಮಾಡಲಿಕ್ಕೆ ಗೈಡ್ ಮಾಡ್ತಾರೆ ಅಂತ ನಿಮಗೆ ಲಾಸ್ಟ್ ವಿಡಿಯೋನಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಇದು ಏನು ಎನ್ಯುಮರೇಷನ್ ಫಾರ್ಮ್ ಇದೆಯಲ್ಲ, SIR ರಿಲೇಟೆಡ್ ಏನು ಫಾರ್ಮ್ ಇದೆ, ಸೊ ಇದು ನೀವು ಆನ್ಲೈನ್ ಮೂಲಕ ಕೂಡ ನೀವು ಫಿಲ್ಅಪ್ ಮಾಡಿ ಸಬ್ಮಿಷನ್ ಮಾಡ್ಬೋದು. ಓಕೆ, ಸೊ ಇದು ಕೂಡ ಅವಕಾಶ ಕೊಟ್ಟಿದ್ದಾರೆ. ಸೊ ಯಾವ ರೀತಿ ಮಾಡಬೇಕು ಇದು ಎನ್ಯುಮರೇಷನ್ ಫಾರ್ಮ್ SIR ರಿಲೇಟೆಡ್ ಸಬ್ಮಿಷನ್ ಆನ್ಲೈನ್ನಲ್ಲಿ ಅಂತ ನಿಮಗೆ ಈ ವಿಡಿಯೋನಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋ ಕೊನೆವರೆಗೆ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಓಕೆ, ಸೊ ಇಲ್ಲಿ ನೋಡಿ, ಅದಕ್ಕಿಂತ ಮುಂಚೆ ಒಂದು ಪಾಯಿಂಟನ್ನು ಹೇಳ್ಬಿಡ್ತೀನಿ. SIR ಫಾರ್ಮು ಅಥವಾ ಎನ್ಯುಮರೇಷನ್ ಫಾರ್ಮ್ ಆನ್ಲೈನ್ನಲ್ಲಿ ಸಬ್ಮಿಷನ್ ಮಾಡಬೇಕು ಅಂತಂದರೆ 2 ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಒಂದು, ವೋಟರ್ ಸರ್ವಿಸ್ ಪೋರ್ಟಲ್ ಅಂತ ಒಂದು ವೆಬ್ಸೈಟ್ ಇದೆ ಅಥವಾ ಒಂದು ಪೋರ್ಟಲ್ ಇದೆ, ಅದರಲ್ಲಿ ನಿಮ್ಮದು ಸೈನ್ ಅಪ್ ಇರಬೇಕು. ಆಲ್ರೆಡಿ ಇಲ್ಲಿವರೆಗೂ ನೀವು ಅದು ಪೋರ್ಟಲ್ ಯೂಸೇ ಮಾಡಿಲ್ಲ ಅಂತಂದರೆ ಫಸ್ಟ್ ಸೈನ್ ಅಪ್ ಮಾಡ್ಕೊಳ್ಳಿ. ಓಕೆ, ಆ್ಯಂಡ್ ಇನ್ನೊಂದು, ನಿಮ್ದೇನು ಎಕ್ಸಿಸ್ಟಿಂಗ್ ವೋಟರ್ ID ನಿಮ್ಮ ಹತ್ರ ಇರುತ್ತೆ, ಅದಕ್ಕೆ ಮೊಬೈಲ್ ನಂಬರ್ ಲಿಂಕ್ ಇರಬೇಕು. ಸೊ ಇವೆರಡು ಕಂಡೀಷನ್ ಇರುತ್ತೆ ಅಂತ ಅನ್ಕೋಬಹುದು. ಸೊ ಇವೆರಡು ಇದ್ದರೆ ನೀವು ವೋಟರ್ ಸರ್ವಿಸ್ ಪೋರ್ಟಲ್ನಲ್ಲಿ ಎನ್ಯುಮರೇಷನ್ ಫಾರ್ಮ್ ಫಿಲ್ಅಪ್ ಮಾಡಿ ಸಬ್ಮಿಷನ್ ಮಾಡ್ಬೋದು. ಓಕೆ, ಸೊ ನಾನು ಕೂಡ ವೋಟರ್ ID ಕಾರ್ಡ್ ಅಂತ ಒಂದು ಪ್ಲೇ ಲಿಸ್ಟ್ ಮಾಡಿದ್ದೀನಿ. ಸುಮಾರು ವೀಡಿಯೋಸ್ ಇದರಲ್ಲಿ ನಾನು ಶೇರ್ ಮಾಡಿದ್ದೀನಿ ಆಲ್ರೆಡಿ. ಸೊ ಈ ವೋಟರ್ ID ಕಾರ್ಡ್ ಪ್ಲೇ ಲಿಸ್ಟು ನಾನು ಕೆಳಗಡೆ ಲಿಂಕನ್ನು ಕೊಡ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಅಲ್ಲಿಂದ ನೀವು ಈ ಪ್ಲೇ ಲಿಸ್ಟ್ನಲ್ಲಿ ವೀಡಿಯೋಸ್ ನೋಡ್ಬೋದು. ಫಸ್ಟ್ ವೀಡಿಯೋ ಇದೆ ನೋಡಿ, ನ್ಯೂ ವೋಟರ್ ಸರ್ವಿಸ್ ಪೋರ್ಟಲ್ ಅಂತ. ಸೊ ಇದರಲ್ಲಿ ಎಲ್ಲ ಡೀಟೇಲ್ಸ್ ನಿಮಗೆ ಸಿಗುತ್ತೆ, ಅಥವಾ ಬೇರೆ ವೀಡಿಯೋಸ್ನು ಕೂಡ ಸಿಗುತ್ತೆ. ಓಕೆ, ಲಿಂಕ್ ಕೆಳಗಡೆ ಕೊಟ್ಟಿರ್ತೀನಿ. ಸೊ ನೀವೇನು ಮಾಡಬೇಕು, ವೋಟರ್ ಸರ್ವಿಸ್ ಪೋರ್ಟಲ್ ಅಂತ ಗೂಗಲ್ನಲ್ಲಿ ಟೈಪ್ ಮಾಡಿ ಸರ್ಚ್ ಮಾಡಿ, ಈ ರೀತಿ ಒಂದು ವೆಬ್ಸೈಟ್ ಆಪ್ಷನ್ ಕಾಣುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗುತ್ತೆ ಅಥವಾ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಒಂದು ಫಸ್ಟಿಗೆ ಕೊಟ್ಟಿದ್ದಾರೆ ನೋಡಿ, ಫಾರ್ಮ್ಸ್ ಅಂತ. ಸೊ ಫಾರ್ಮ್ಸ್ನಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ SIR 2026 ಅಂತ, ರೈಟ್. ಸೊ ಇದರಲ್ಲಿ ಫಸ್ಟ್ ಆಪ್ಷನ್ ಇದೆ ನೋಡಿ, ಫಿಲ್ ಎನ್ಯುಮರೇಷನ್ ಫಾರ್ಮ್ ಅಂತ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ. ಸೊ ನಾನು ಆಲ್ರೆಡಿ ನಿಮಗೆ ಹೇಳೋದಲ್ಲ, ಸೈನ್ ಅಪ್ ಇಲ್ಲ ಅಂತಂದರೆ ಫಸ್ಟ್ ಸೈನ್ ಅಪ್ ಮಾಡ್ಕೊಳ್ಳಿ. ಅಂದರೆ ನಮ್ಮದು ಮೊಬೈಲ್ ನಂಬರ್, ನಮ್ಮದು EPIC ನಂಬರು ಆಲ್ರೆಡಿ ಒಂದು ರಿಜಿಸ್ಟರ್ಡ್ ಇರುತ್ತೆ, ಒಂದು ಲಾಗಿನ್ ಅಂತ ಇರುತ್ತೆ. ಸೊ ನಾನೇನು ಮಾಡ್ತೀನಿ, ನಂದೇನು ವೋಟರ್ ID ಕಾರ್ಡ್ ಇರುತ್ತೆ, ಅದ್ರ ಮೇಲೆ ನಂದೇನು EPIC ನಂಬರ್ ಇರುತ್ತೆ ಅಲ್ಲ, ಆ ನಂಬರು ಇಲ್ಲಿ ಎಂಟರ್ ಮಾಡ್ತೀನಿ. ಅಥವಾ ಮೊಬೈಲ್ ನಂಬರ್, ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಕೂಡ ಮಾಡ್ಬೋದು. EPIC ನಂಬರ್ ನಾನು ಎಂಟರ್ ಮಾಡ್ತೀನಿ. ಸೈನ್ ಅಪ್ಪೇ ಮಾಡಿಲ್ಲ, ಲಾಗಿನ್ನೇ ಮಾಡಿಲ್ಲ, ಒಂದ್ಸರ್ತಿನೂ ಯೂಸೇ ಮಾಡಿಲ್ಲ ಅಂತಂದರೆ ಫಸ್ಟ್ ಸೈನ್ ಅಪ್ ಮಾಡ್ಕೊಳ್ಳಿ. ಸೊ ನಾನು EPIC ನಂಬರ್ ಹಾಕ್ತೀನಿ, ನಾನು OTP ಬರುತ್ತೆ ನನ್ನ ಮೊಬೈಲಿಗೆ. ಸೊ OTP ಎಂಟರ್ ಮಾಡ್ತೀನಿ. OTP ಎಂಟರ್ ಮಾಡಿ ವೆರಿಫೈ ಆ್ಯಂಡ್ ಲಾಗಿನ್ ಮಾಡ್ತೀನಿ. ಸೊ ಲಾಗಿನ್ ಆಗುತ್ತೆ. ಈ ರೀತಿ ಲಾಗಿನ್ ಆದ ತಕ್ಷಣ ಫಸ್ಟಿಗೆ ಈ ರೀತಿ ಬರುತ್ತೆ ನೋಡಿ, SIR 2026 ಆನ್ಲೈನ್ ಫಾರ್ಮ್ ಸಬ್ಮಿಷನ್ ಬೈ ಎಲೆಕ್ಟರ್ ಅಂತ. ಸೊ ಸ್ಟೇಟ್ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನಾನಿಲ್ಲಿ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ಮತ್ತೆ ನಂದು EPIC ನಂಬರ್ ಏನಿದೆಲ್ಲ, ವೋಟರ್ ID ಕಾರ್ಡ್ ನಂಬರು, ಅದು ಎಂಟರ್ ಮಾಡ್ತೀನಿ. ಸರ್ಚ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಕೇಳುತ್ತೆ, ಮೊಬೈಲ್ ನಂಬರ್ ಅಂದರೆ ಮತ್ತೆ ನಂದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ನಾನು ಮತ್ತೆ ಎಂಟರ್ ಮಾಡಬೇಕು. ಎಂಟರ್ ಮಾಡಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಬೇಕು. OTP ಬರುತ್ತೆ. OTP ಬರೋ ತಕ್ಷಣ ನಾನು ವೆರಿಫೈ OTP ಬಾಕ್ಸ್ ಬರುತ್ತೆ, ಅದರಲ್ಲಿ OTP ಎಂಟರ್ ಮಾಡ್ತೀನಿ. ವೆರಿಫೈ OTP ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ ನೋಡಿ, ಆಟೋಮೆಟಿಕ್ಲಿ ಪ್ರೀ ಫಿಲ್ಡ್ ಇನ್ಫಾರ್ಮೇಷನ್ ಅಂತ. ಅಂದರೆ ಆಟೋಮೆಟಿಕ್ಲಿ ಇದು ಪ್ರೀ ಫಿಲ್ಡ್ ಅಂತ ಬರುತ್ತೆ. ಸೊ ಇಲ್ಲಿ ನಂದು ಎಲೆಕ್ಟರ್ಸ್ ನೇಮ್, ವೋಟರ್ ID ನಲ್ಲಿ ಯಾವ ರೀತಿ ಹೆಸರು ಇರುತ್ತೆ ಅದು ಬರುತ್ತೆ, EPIC ನಂಬರ್ ಬರುತ್ತೆ, ಸೀರಿಯಲ್ ನಂಬರ್ ಬರುತ್ತೆ, ಪಾರ್ಟ್ ನಂಬರ್ ಆ್ಯಂಡ್ ನೇಮ್ ಬರುತ್ತೆ, ಆ್ಯಂಡ್ ಇದು ನಮ್ಮದು ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ, ಸ್ಟೇಟ್ ಬರುತ್ತೆ, ರೈಟ್. ಕೆಳಗಡೆ ಒಂದು ಆಪ್ಷನ್ ರೆಡ್ ಕಲರ್ನಲ್ಲಿ ಬರೆದಿರುತ್ತೆ ನೋಡಿ, ನೋಟ್ ಅಂತ. ಪ್ಲೀಸ್ ಎನ್ಶ್ಯೂರ್ ದ್ಯಾಟ್ ಯುವರ್ ನೇಮ್ ಆನ್ ಆಧಾರ್ ಕಾರ್ಡ್ ಎಕ್ಸಾಕ್ಟ್ಲಿ ಮ್ಯಾಚಸ್ ಯುವರ್ ನೇಮ್ ಅಂತ. ಸೊ ಆನ್ ದ EPIC ವೋಟರ್ ID ಕಾರ್ಡ್. ಸೊ ಇದರ ಅರ್ಥ ಏನು ಅಂತಂದ್ರೆ, ಪ್ರೀ ಫಿಲ್ಡ್ ಇನ್ಫಾರ್ಮೇಷನ್ ಇಲ್ಲಿ ಬರುತ್ತೆ, ಆಧಾರ್ ಕಾರ್ಡ್ನಲ್ಲಿ ನಮ್ದು ಯಾವ ರೀತಿ ಹೆಸರು ಇರುತ್ತೆ ಅದೇ ರೀತಿ ಹೆಸರು ವೋಟರ್ ID ಕಾರ್ಡ್ನಲ್ಲಿ ಕೂಡ ಇರಬೇಕು ಅಂತ ಹೇಳಿದ್ದಾರೆ, ರೈಟ್. ಸೊ ಈಗ ಜಸ್ಟ್ ಇನ್ ಕೇಸ್ ಅದು ಇಲ್ಲ ಅಂತ ತಿಳ್ಕೊಳ್ಳಿ, ವೋಟರ್ ID ಕಾರ್ಡ್ನಲ್ಲಿ ಒಂದು ಹೆಸರಿದೆ, ಆಧಾರ್ ಕಾರ್ಡ್ನಲ್ಲಿ ಒಂದು ಹೆಸರಿದೆ, ಅವಾಗ ನೀವೇನು ಮಾಡಬೇಕು, ಇಲ್ಲಿ ಬರ್ದಿದೆ ನೋಡಿ, ಇನ್ ಕೇಸ್ ಯುವರ್ ನೇಮ್ ಡಸ್ ನಾಟ್ ಮ್ಯಾಚ್ ಪ್ಲೀಸ್ ಕಾಂಟ್ಯಾಕ್ಟ್ ಯುವರ್ BLO. ಸೊ ನಿಮ್ದೇನು BLO ಇರ್ತಾರೆ, ಬೂತ್ ಲೆವೆಲ್ ಆಫೀಸರು, ಅವರಿಗೆ ನೀವು ಕಾಂಟ್ಯಾಕ್ಟ್ ಮಾಡಬೇಕು. ಆ್ಯಂಡ್ ಟು ಸಬ್ಮಿಟ್ ದ ಎನ್ಯುಮರೇಷನ್ ಫಾರ್ಮ್ ಆಫ್ಲೈನ್. ಸೊ ನೀವು ಎನ್ಯುಮರೇಷನ್ ಫಾರ್ಮ್ ಆಫ್ಲೈನ್ ಮೂಲಕ, ಅಂದರೆ ಬೂತ್ ಲೆವೆಲ್ ಆಫೀಸರ್ BLOಗೆ ಭೇಟಿ ಮಾಡಿ, ವಿಸಿಟ್ ಮಾಡಿ, ಅವ್ರ ಜೊತೆ ನೀವು ಅಥವಾ ಅವರು ಕೂಡ ನಿಮಗೆ ಮನೆಗೆ ಬರ್ತಾರಲ್ಲ. ಸೊ ಬೇಸಿಕಲಿ ಏನಂತಂದರೆ ಆಫ್ಲೈನ್ ನೀವು ಮಾಡಬೇಕಾಗುತ್ತೆ, ಇಫ್ ಆಧಾರ್ ಕಾರ್ಡ್ ಮತ್ತು ವೋಟರ್ ID ಕಾರ್ಡ್ ಎರಡೂನಲ್ಲಿ ನಿಮ್ಮ ಹೆಸರು ಮಿಸ್ ಮ್ಯಾಚ್ ಇದ್ದರೆ. ಸೊ ಕ್ಲಿಯರ್ಲಿ ಇಲ್ಲಿ ಬರ್ದಿದೆ. ಆ್ಯಂಡ್ ಇನ್ನೊಂದು ಮಾತು, ಪ್ಲೀಸ್ ಕಾಂಟ್ಯಾಕ್ಟ್ ಯುವರ್ BLO ಅಂತ ಏನಿದಾರಲ್ಲ, ಆ BLO ಯಾರಿರ್ತಾರೆ ಅವ್ರ ಹೆಸರು ಕೂಡ ಇಲ್ಲಿ ತೋರಿಸುತ್ತೆ, ಆ್ಯಂಡ್ ಬ್ರಾಕೆಟ್ನಲ್ಲಿ ಅವ್ರ ಮೊಬೈಲ್ ನಂಬರ್ ಕೂಡ ತೋರಿಸುತ್ತೆ. ಓಕೆ, ಸೊ ನೀವು ಆ ರೀತಿ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು, ರೈಟ್. ಸೊ ಕೆಳಗಡೆ ಬರ್ತೀನಿ. ಸೊ ಇಲ್ಲಿ ಸೆಲೆಕ್ಟ್ ಒನ್ ಕ್ಯಾಟಗರಿ ಅಂತ ತೋರಿಸ್ತಾ ಇದೆ, ರೈಟ್. ಸೊ ನಂದು ವೋಟರ್ ID ಕಾರ್ಡ್ ಇದೆ, ರೈಟ್. ಸೊ ನಮ್ಮದು ಫಾದರ್, ಮದರ್, ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಮದರ್ ಯಾರ್ದಾದ್ರೂ ಒಬ್ಬರದು ಎಲೆಕ್ಟರಲ್ ರೋಲ್ ಆಫ್ SIR 2002ನಲ್ಲಿ ಏನು ಲಿಸ್ಟ್ನಲ್ಲಿ ಹೆಸರಿರುತ್ತೆ ಅದು ಇದೆ ಅಥವಾ ಇಲ್ಲ ಕೇಳ್ತಾ ಇದೆ. ಸೊ ಇದು ಆ್ಯಕ್ಚುಲಿ ಇದೆ ಅಂತ ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಓಕೆ, ಸೊ ಸೆಕೆಂಡ್ ಆಪ್ಷನ್, ಸೊ ನಮ್ಮದು ಫಾದರ್ ಅಥವಾ ಮದರ್ ಅಥವಾ ಗ್ರ್ಯಾಂಡ್ ಫಾದರ್ ಅಥವಾ ಗ್ರ್ಯಾಂಡ್ ಮದರ್ ಯಾರ್ದಾದ್ರೂ ಒಬ್ಬರದು SIR ಎಲೆಕ್ಟರಲ್ ರೋಲ್ 2002ನಲ್ಲಿ ಇರಬೇಕು. ಸೊ ನಾನು ಸೆಕೆಂಡ್ ಆಪ್ಷನನ್ನು ಚೂಸ್ ಮಾಡ್ಕೊತೀನಿ. ಚೂಸ್ ಮಾಡ್ಕೊಂಡ್ರೆ ಇಲ್ಲಿ ಏನು ಕೇಳುತ್ತೆ ಅಂತಂದರೆ, ಸ್ಟೇಟ್ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಆ್ಯಂಡ್ ಪೋಲಿಂಗ್ ಸ್ಟೇಷನ್ ನಂಬರ್ ಆ್ಯಂಡ್ ನೇಮ್,
ಪಾರ್ಟ್ ಸೀರಿಯಲ್ ನಂಬರು ಆ್ಯಂಡ್ ಸೆಲೆಕ್ಟ್ ಯುವರ್ ರಿಲೇಷನ್ಶಿಪ್. ಸೊ ಇದೆಲ್ಲ ಡೀಟೇಲ್ಸು 2002 ಪ್ರಕಾರ ಇಲ್ಲಿ ಕೇಳ್ತಾ ಇದೆ. ಸೊ ನಾನೇನು ಮಾಡ್ತೀನಿ, ಸೆಲೆಕ್ಟ್ ಯುವರ್ ರಿಲೇಷನ್ಶಿಪ್ ಅಂದರೆ ನನ್ನ ಮದರ್ ಅಂತ ನಾನು ತೊಗೋತೀನಿ, ಯಾಕಂದರೆ ನಮ್ಮ ಮದರ್ದು ಡೀಟೇಲ್ಸು ನನಗೆ ಫೆಚ್ ಮಾಡೋದಿದೆ, ರೈಟ್. ಸೊ ಮದರ್ ಅಂತ ಹಾಕ್ತೀನಿ. ಆ್ಯಂಡ್ ಸ್ಟೇಟ್ ಕರ್ನಾಟಕ, ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಹುಮ್ನಾಬಾದ್ ಅಂತ ತೊಗೋತೀನಿ. ಈಗ ಪೋಲಿಂಗ್ ಸ್ಟೇಷನ್ ನಂಬರ್ ಆ್ಯಂಡ್ ನೇಮು, ಪಾರ್ಟ್ ಸೀರಿಯಲ್ ನಂಬರ್, ಸೊ ಇದು ಯಾವ ರೀತಿ ನಾನು ತೆಕ್ಕೋಬೇಕು. ಸೊ ಈಗ ಒಂದು 2-3 ಆಪ್ಷನ್ ಇದೆ, ನಿಮಗೆ ಹೇಳ್ತೀನಿ ನೋಡಿ. ಓಕೆ, ಸೊ ಫಸ್ಟ್ ಆಪ್ಷನ್ ಏನು ಅಂತಂದರೆ, ಆನ್ಲೈನ್ನಲ್ಲಿ 2002 SIR ಆಲ್ರೆಡಿ ರಿಲೀಸ್ ಮಾಡಿದ್ದಾರೆ. ಓಕೆ, ಸೊ ಇದು PDF ನಲ್ಲಿ ಸಿಗುತ್ತೆ ಆ್ಯಕ್ಚುಲಿ. ಬಟ್ ಕೆಲವೊಂದು ಸರ್ತಿ ಈಗ ಏನಾಗ್ತದೆ, ಈಗ ಸದ್ಯಕ್ಕೆ ನಾನೇನು ವೀಡಿಯೋ ಮಾಡ್ತಾ ಇದ್ದೀನಲ್ಲ, ಇವಾಗ ಇದು ಈ ರೀತಿ ಎರರ್ ಬರ್ತಾ ಇದೆ, ಅದು ಆಕ್ಸೆಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ceo.karnataka.go.in ಇದೇನು ಎಲೆಕ್ಷನ್ ಕಮಿಷನ್ ಏನು ವೆಬ್ಸೈಟ್ ಇದೆ ಅಲ್ಲಿ ಕೂಡ ಶೇರ್ ಮಾಡಿದ್ದಾರೆ ಅಂತ ಹೇಳಿದ್ರು. ಬಟ್ ಸದ್ಯಕ್ಕೆ ಅದು ಎರರ್ ಬರ್ತಾ ಇದೆ. ನೀವು ಟ್ರೈ ಮಾಡಿ ನೋಡಿ, ನಿಮಗೆ ಸಿಕ್ಕಿದ್ರೆ ಒಳ್ಳೆಯದು. ಇನ್ನೊಂದು ಆಪ್ಷನ್ ಇದೆ, ಇಲ್ಲ ನಾನು ಸ್ಟಾರ್ಟಿಂಗ್ನಲ್ಲಿ ಹೇಳ್ದಲ್ಲ ನಿಮಗೆ, ಇದು ವೆಬ್ಸೈಟ್ ಓಪನ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ, ಫಿಲ್ ಎನ್ಯುಮರೇಷನ್ ಫಾರ್ಮ್ ಅಂತ. ಅದ್ರ ಕೆಳಗಡೆ ನೀವು ನೋಡಿದ್ರೆ ಸರ್ಚ್ ಯುವರ್ ನೇಮ್ ಇನ್ ಲಾಸ್ಟ್ SIR ಅಂತ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಇಲ್ಲಿ ಕೂಡ ಸ್ಟೇಟು ಡಿಸ್ಟ್ರಿಕ್ಟ್ ಎಲ್ಲ ಸೆಲೆಕ್ಟ್ ಮಾಡಬೇಕು. ಬಟ್ ಒಂದು ಆಪ್ಷನ್ ಇದೆ ನೋಡಿ, ಸರ್ಚ್ ಇನ್ ದ ಲಾಸ್ಟ್ SIR ಈ ರೋಲ್ ಅಂತ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಈ ರೀತಿ ಬರುತ್ತೆ, ಸ್ಟೇಟ್ಗಳು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ. ಸೊ ಸ್ಟೇಟ್ ಸೆಲೆಕ್ಟ್ ಮಾಡಿ ಕರ್ನಾಟಕ ಅಂತ ನಾನು ಸೆಲೆಕ್ಟ್ ಮಾಡ್ತೀನಿ. ವ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ಅಗೇನ್ ಇಲ್ಲಿ ಕೂಡ ಅದು ಎರರೇ ಬರ್ತಾ ಇದೆ. ಸೊ ಆಕ್ಚುಲಿ ಮೋಸ್ಟ್ಲಿ ಇದು ಎರರ್ ಹೋದ್ರೆ ಅದು PDF ಗೆ ಆಪ್ಷನ್ ತೋರಿಸುತ್ತೆ ಅಂತ ಅನ್ಕೋಬಹುದು. ಬಟ್ ಸದ್ಯಕ್ಕೆ ನನಗೆ ಈ ವಿಡಿಯೋ ನಾನು ಮಾಡೋ ಟೈಮಿಗೆ ಅದು ಎರರ್ ಬರ್ತಾ ಇದೆ, ರೈಟ್. ಸೊ ನಾನೇನು ಮಾಡಿದೆ, ಇನ್ನೊಂದು 3ನೇ ಆಪ್ಷನ್ ಹೇಳ್ತೀನಿ ನಿಮಗೆ. ಸೊ ಅವಾಗ BLO ಬೂತ್ ಲೆವೆಲ್ ಆಫೀಸರ್ದು ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ, ಅಲ್ಲಿ ಅವ್ರ ಹೆಸರು ಕೂಡ ಕೊಟ್ಟಿದ್ದಾರೆ. ಸೊ ನೀವು ಅವರಿಗೆ ಫೋನ್ ಹಚ್ಚಿಬಿಟ್ಟು ಡೀಟೇಲ್ಸನ್ನು ಶೇರ್ ಮಾಡ್ಬೋದು. ಲೈಕ್ ನಾನೇ ಆ್ಯಕ್ಚುಲಿ BLOಗೆ ಕಾಲ್ ಮಾಡಿ ನಮ್ಮದು ಮದರ್ದು ನಾನು ಫೆಚ್ ಮಾಡಬೇಕು, ಸೊ ಅವ್ರದ್ದು ಅದು ಡೀಟೇಲ್ಸ್ ನಮಗೆ ಶೇರ್ ಮಾಡಿ ಅಂತ. ಸೊ ನಮ್ಮದು ಮದರ್ದು ವೋಟರ್ ID ಕಾರ್ಡ್ ನನ್ನ ಹತ್ರ ಏನಿದೆಯಲ್ಲ ಅದು ನಾನು ಅವರಿಗೆ ಶೇರ್ ಮಾಡಿದೆ, ಲೈಕ್ ಈ ರೀತಿ ಇದೆ ಅಂತ. ಸೊ 2002ನಲ್ಲಿ SIRನಲ್ಲಿ ಏನು ಪಾರ್ಟ್ ನಂಬರು, ಏನು ಪೋಲಿಂಗ್ ಸ್ಟೇಷನ್, ಏನು ಡೀಟೇಲ್ಸ್ ಇದೆ ಅದು ನಮಗೆ ಶೇರ್ ಮಾಡಿ ಅಂತ. ಸೊ BLO ಅವರು ನನಗೆ ಇದು ಲಿಸ್ಟನ್ನು ಕಳಿಸಿದ್ರು. ಓಕೆ, ಸೊ ಇವಾಗ ಈ ಲಿಸ್ಟ್ನಲ್ಲಿ ನಾನು ಅದು ಡೀಟೇಲ್ಸ್ ಎಲ್ಲ ತೊಗೊಂಡ್ಬಿಟ್ಟು ಹಾಕ್ಬೋದು. 2002 SIR ರಿಲೇಟೆಡ್ ಅವಾಗ ಯಾವ ರೀತಿ ಇತ್ತಲ್ಲ ಅದೇ ಲಿಸ್ಟ್ ಇದು, ಅದೇ ಇನ್ಫಾರ್ಮೇಷನ್ ಇದು ನನಗೆ ಅವರು ಕಳಿಸಿದ್ರು. ಸೊ ಆವಾಗ ನನಗೆ ಎಲ್ಲ ಡೀಟೇಲ್ಸ್ ಸಿಕ್ತು. ಸೊ ನಾನೇನು ಮಾಡ್ತೀನಿ, ಈಗ ಪೋಲಿಂಗ್ ಸ್ಟೇಷನ್ ನಂಬರು ಮತ್ತು ನೇಮ್ ಏನಿದೆಲ್ಲ ಅದು ನಾನು ಇಲ್ಲಿ ಎಂಟರ್ ಮಾಡ್ತೀನಿ. ಆ ಇನ್ಫಾರ್ಮೇಷನ್ ನನಗೆ ಆ ಡಾಕ್ಯುಮೆಂಟ್ಲಿಂದ ಸಿಗುತ್ತೆ. ನೆಕ್ಸ್ಟ್ ಪಾರ್ಟ್ ಸೀರಿಯಲ್ ನಂಬರು ಏನಿದೆ ಅದು ಕೂಡ ನನಗೆ ಅಲ್ಲಿಂದನೇ ಸಿಗುತ್ತೆ. ಸೊ ಸಿಕ್ಕಿದ ಮೇಲೆ ಎಂಟರ್ ಮಾಡ್ತೀನಿ ಆ್ಯಂಡ್ ಎಲ್ಲ ಡೀಟೇಲ್ಸ್ ಆಯಿತು. ಸೊ ಈಗ ಸರ್ಚ್ ಅಂತ ಇರುತ್ತೆ ನೋಡಿ, ಸರ್ಚ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ಲಿ ಅದು ಫೆಚ್ ಆಗಿ ಬಂತು, ರೈಟ್. ನಮ್ಮದು ಎಲೆಕ್ಟರ್ ನೇಮು, EPIC ನಂಬರು, ರಿಲೇಟಿವ್ ನೇಮು ಎಲ್ಲ ಕೂಡ ಕರೆಕ್ಟಾಗಿ ಬಂದಿದೆ. ಆ್ಯಂಡ್ ನಮ್ಮ ಮದರ್ದು ವೋಟರ್ ID ಕಾರ್ಡ್ ಕೂಡ ನಾನು ಚೆಕ್ ಮಾಡಿದೆ. ಸೊ ಅದು ಎಲ್ಲ ಡೀಟೇಲ್ಸ್ ಎಕ್ಸಾಕ್ಟ್ಲಿ ಕರೆಕ್ಟ್ ಇತ್ತು. ಓಕೆ, ಸೊ ಇದರಿಂದ ಏನು ಗೊತ್ತಾಗುತ್ತೆ ಅಂತಂದರೆ, ಓಕೆ ಇದು ಎಕ್ಸಾಕ್ಟ್ಲಿ ಫೆಚ್ ಆಗಿದೆ ಆ್ಯಂಡ್ ಆಸ್ ಪರ್ 2002 ಅಂತ ಇಲ್ಲಿ ಕರೆಕ್ಟಾಗಿ ನಮಗೆ ಒಂದು ಕನ್ಫರ್ಮೇಷನ್ ಸಿಗುತ್ತೆ. ಸೊ ಮೈ ರಿಲೇಟಿವ್ಸ್ ನೇಮ್ ಎಕ್ಸಿಸ್ಟ್ ಇನ್ ಎಲೆಕ್ಟರಲ್ ರೋಲ್ ಆಫ್ ಕರ್ನಾಟಕ ಇನ್ 2002 ಆಸ್ ಪರ್ ದ ಅಬೌಟ್ ಡೀಟೇಲ್ಸ್ ಅಂತ ಇಲ್ಲಿ ಒಂದು ಮಾರ್ಕ್ ಇದೆ ನೋಡಿ, ನೋಟ್. ಸೊ ನಾನೇನು ಮಾಡ್ತೀನಿ, ಇಲ್ಲಿ ಚೆಕ್ ಮಾರ್ಕ್ ಇದೆ, ಇದ್ರ ಮೇಲೆ ಚೆಕ್ ಮಾಡ್ತೀನಿ. ಮಾಡಿದ ಮೇಲೆ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಬೇಕು. ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ಇಲ್ಲಿ ನಮಗೆ ನೆಕ್ಸ್ಟ್ ಪೇಜ್ ಈ ರೀತಿ ಬರುತ್ತೆ. ಇಲ್ಲಿ ಆಲ್ರೆಡಿ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಏನಿದೆಯಲ್ಲ ಅದು ಇಲ್ಲಿ ತೋರಿಸುತ್ತೆ ಆಟೋಮೆಟಿಕ್ಲಿ. ನೆಕ್ಸ್ಟ್ ಇಲ್ಲಿ ನಂದು ಡೇಟ್ ಆಫ್ ಬರ್ತ್ ಹಾಕ್ತೀನಿ, ಫಾದರ್ ನೇಮ್ ಆಧಾರ್ ನಂಬರ್ ಏನಿದೆಯಲ್ಲ ಅದು ಹಾಕಬೇಕು. ಆ್ಯಂಡ್ ನೆಕ್ಸ್ಟ್ ಫಾದರ್ ನೇಮ್ ಹಾಕಬೇಕು, ಮದರ್ ನೇಮ್ ಹಾಕಬೇಕು. ಫಾದರ್ದು EPIC ನಂಬರು, ಮದರ್ದು EPIC ನಂಬರು ಆಪ್ಷನಲ್ ಇದೆ, ಸೊ ನಾನು ಬಿಡ್ತೀನಿ. ಸ್ಪೌಸ್ ನೇಮ್ ಕೂಡ ಆಪ್ಷನಲ್ ಇದೆ, ಅದು ಕೂಡ ಬಿಡ್ತೀನಿ. ಎಲ್ಲ ಕೂಡ ಆಪ್ಷನಲ್ ಇದೆ, ಎಲ್ಲ ಬಿಡ್ತೀನಿ. ಅಪ್ಲೋಡ್ ಫೋಟೋ ಅಂತಿದೆಯಲ್ಲ, ಸೊ ಈ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಇಲ್ಲಿ ಅಪ್ಲೋಡ್ ಮಾಡ್ತೀನಿ. ಇಲ್ಲಿ ಫೋಟೋ ಸೈಜ್ ಮ್ಯಾಕ್ಸಿಮಮ್ JPEG 2 MB, JPJ 2 MB, PNG 2 MB ಫಾರ್ಮ್ಯಾಟ್ ಓನ್ಲಿ ಅಂತ ಹೇಳಿದ್ದಾರೆ. ಓಕೆ, ಇದ್ರ ಪ್ರಕಾರ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಇಲ್ಲಿ ಎಂಟರ್ ಮಾಡ್ತೀನಿ. ಆಧಾರ್ ಕಾರ್ಡ್ ನಂಬರು ಜಸ್ಟ್ ಫಾರ್ ಆಪ್ಷನ್ ಇದೆ, ಅದು ಕೂಡ ನೀವು ಬೇಕಂದ್ರೆ ಬಿಡ್ಬೋದು, ಬಟ್ ನಾನು ಎಂಟರ್ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಎಂಟರ್ ಮಾಡಿ ಕೆಳಗಡೆ ಸಬ್ಮಿಟ್ ಮಾಡ್ತೀನಿ. ಪ್ರಿವ್ಯೂ ಅಂತ ಇದೆ ನೋಡಿ. ಫಸ್ಟ್ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ಒಂದು ಪ್ರಿವ್ಯೂ ಅಂತ ಆಪ್ಷನ್ ಇದೆ. ಸೊ ಈ ಪ್ರಿವ್ಯೂ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಾನು ಏನೇ ಡೀಟೇಲ್ಸು ಯಾವ ರೀತಿ ಫೆಚ್ ಆಗಿದೆ, ಯಾವ ರೀತಿ ಫಿಲ್ ಮಾಡಿದ್ದೀನಿ ಎಲ್ಲ ಕೂಡ ಒಂದ್ಸತಿ ಡೀಟೇಲ್ ಆಗಿ ತೋರಿಸುತ್ತೆ. ಎಲ್ಲ ಕೂಡ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಓಕೆ, ಏನಾದರೂ ಇದ್ರೆ ಎಡಿಟ್ ಕೂಡ ಮಾಡ್ಕೋಬಹುದು, ಬಟ್ ಎಲ್ಲ ಕೂಡ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ಒಂದ್ಸತಿ ಡೀಟೇಲ್ ಆಗಿ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿ ಮೇಲೆ ಎಲ್ಲ ಕರೆಕ್ಟ್ ಇದ್ರೆ ಸಬ್ಮಿಟ್ ಅಂತ ಆಪ್ಷನ್ ಇರುತ್ತಲ್ಲ, ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ನಮ್ಮದು ಆಧಾರ್ ನಂಬರ್ ಏನಿದೆಲ್ಲ ಅದು ಎಂಟರ್ ಮಾಡಬೇಕು. ಎಂಟರ್ ಮಾಡಿ ಮೇಲೆ ಗೆಟ್ OTP ಮೇಲೆ ಕ್ಲಿಕ್ ಮಾಡಬೇಕು. OTP ಬರುತ್ತೆ, OTP ಇಲ್ಲಿ ಎಂಟರ್ ಮಾಡ್ತೀನಿ. ಚೆಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗುತ್ತೆ ನೋಡಿ. ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ SIR 2026 ಈ ರೀತಿ ಎಲ್ಲ ನಮ್ಮ ಡೀಟೇಲ್ಸ್ ಬರುತ್ತೆ. ಯುವರ್ ಎನ್ಯುಮರೇಷನ್ ಫಾರ್ಮ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಒಂದು ಡೌನ್ಲೋಡ್ ರಿಸಿಪ್ಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಸೊ ಅಂದ್ರೆ ಸೇಮ್ ಇದು ಏನು ಸ್ಕ್ರೀನ್ ಮೇಲೆ ನಿಮಗೆ ಕಾಣಿಸ್ತಾ ಇದೆ ಅದೇ ಡೌನ್ಲೋಡ್ ಆಗುತ್ತೆ. ಒಂದು ಫೋಟೋ ಫಾರ್ಮ್ಯಾಟ್ ನಲ್ಲಿ, PNG ಫಾರ್ಮ್ಯಾಟ್ ನಲ್ಲಿ ಅದು ಡೌನ್ಲೋಡ್ ಆಗುತ್ತೆ. ಸೊ ಡೌನ್ಲೋಡ್ ರಿಸಿಪ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ, ಇದು ಡೌನ್ಲೋಡ್ ಆಗುತ್ತೆ. ಸೊ ನಾನು ನಮ್ಮದು ರೆಫರೆನ್ಸ್ಗೆ ಇಟ್ಕೋತೀನಿ. ಸೊ ಈ ರೀತಿ ನೀವು ನಿಮ್ಮದು SIR ರಿಲೇಟೆಡ್ ಎನ್ಯುಮರೇಷನ್ ಫಾರ್ಮ್ ಆನ್ಲೈನ್ ಮೂಲಕ ನೀವು ಸಬ್ಮಿಟ್ ಮಾಡಬಹುದು. ಸೊ ನಿಮಗೆ ಏನೇ ಡೌಟ್ ಇದ್ರೂ ಅಲ್ಲ, ನೀವು ನಿಮ್ದೇನು BLO ಇರ್ತಾರೆ, ಬೂತ್ ಲೆವೆಲ್ ಆಫೀಸರ್, ಇವರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಎಲ್ಲ ಪ್ರಶ್ನೆ ನೀವು ಇವರಿಗೆ ಕೇಳ್ಬೋದು. ಸೊ ಇವರು ನಿಮಗೆ ಕರೆಕ್ಟಾಗಿ ಗೈಡ್ ಮಾಡ್ತಾರೆ ಅಂತ ಅನ್ಕೋತೀನಿ. ಓಕೆ, ಸೊ ವಿಡಿಯೋ ನಿಮಗೆ ಯಾವ ರೀತಿ ಅನಿಸಿದೆ ಅಂತ ಕಾಮೆಂಟ್ ಮೂಲಕ ನನಗೆ ತಿಳಿಸಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮದು ಫ್ರೆಂಡ್ ಜೊತೆ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.